ಇಂಥ ಪುಣ್ಯಾತ್ಮಕಿ ಹಾಸ್ಯ ದಿನಾಂಕ ನಾವು ಕರೆದರೂ ಕೂಡ ತಪ್ಪಾಗಲ್ಲ. ನಮಗೂ ಕೂಡ ಸ್ಫೂರ್ತಿದಾಯಕವಾಗಿ ನಮ್ಮ ಮಕ್ಕಳಿಗೆ ಇದೊಂದು ಹೊಸದಾಗಿ ಕಟ್ಟಿರೋಂಥ ಈ ನಮ್ಮ ಈ ಸ್ಟ್ಯಾಚ್ಯೂನಲ್ಲಿ ಈ ವರ್ಷದಿಂದ ಪ್ರತಿ ವರ್ಷವೂ ಬೆಳಗ್ಗೆ ಇಲ್ಲಿ ಮಾಲಾರ್ಪಣೆ ಮಾಡೋಂಥ ಒಂದು ಪದ್ಧತಿ ಪ್ರಾರಂಭ ಮಾಡಿದ್ದೇವೆ. ಈ ಜಿಲ್ಲಾ ಮಂತ್ರಿ, ರೆವಿನ್ಯೂ ಮಂತ್ರಿ ಮತ್ತು ಯಾರೇ ಜವಾಬ್ದಾರಿ ಬೆಂಗಳೂರು ಮಂತ್ರಿ ಮತ್ತು ಏರ್ಪೋರ್ಟ್ ಅವರು ಎಲ್ಲ ಇದು ನೆರವೇರಿಸಬೇಕು. ಮುಂದಕ್ಕೆ ಏರ್ಪೋರ್ಟ್ ಮತ್ತು ಪ್ಲಾನಿಂಗ್ ಅಥಾರಿಟಿ ಇಬ್ಬರು ಸೇರಿ ಮತ್ತು ಜಿಲ್ಲಾಡಳಿತ 3 ಜನ ಸೇರಿ ಇಲ್ಲಿ ಬಂದು ಗೌರವದಿಂದ ಮಾಲಾರ್ಪಣೆ ಬೆಳಗ್ಗೆ ಮಾಡಿ ಮಿಕ್ಕಿದ ಜಯಂತಿ ಕಾರ್ಯಕ್ರಮವನ್ನು ಮುಂದೆ ಸರ್ಕಾರ ನಾಡಪ್ರಭು ಬೆಂಗಳೂರಿನ ಸಂಸ್ಥಾಪಕರಾಗಿರ್ತಕ್ಕಂಥ ಕೆಂಪೇಗೌಡರವರ 516ನೇ ಜಯಂತ್ಯುತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥ ಪವಿತ್ರ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳನ್ನ ಕೋರ್ತೇವೆ. ನಾಡನ್ನು ಆಡ್ತಕ್ಕಂಥ ದೊರೆಗೆ ಏನೆಲ್ಲ ವಿಷನ್ಸ್ ಇರಬೇಕು, ದರ್ಶನಗಳಿರಬೇಕು ಅಂತಕ್ಕಂಥ ಕೆಂಪೇಗೌಡರನ್ನು ನೋಡಿ ಕಲಿಬೇಕು. ಇಂದು ಮಾದರಿಗಳ ರೋಲ್ ಮಾಡೆಲ್ಸ್ಗಳ ಕೊರತೆ ಎದ್ದು ಕಾಣಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಂಪೇಗೌಡರವರನ್ನು ಹೆಚ್ಚು ಪ್ರಚಲಿತಕ್ಕೆ ತರ್ತಕ್ಕಂತಹದ್ದು ನಮ್ಮ ಯುವ ಸಮುದಾಯಕ್ಕೆ ಶಕ್ತಿ ಬರ್ತಕ್ಕಂಥ ಕಾರ್ಯ. ಅದರ ಅಂಗವಾಗಿ ರಾಜ್ಯ ಸರ್ಕಾರ ಮನ ಮಾಡಿ ಅದನ್ನು ಕರ್ನಾಟಕ ಘನ ಸರ್ಕಾರದ ಜಯಂತ್ಯುತ್ಸವನ್ನಾಗಿ ಆಚರಿಸ್ತಾ ಇರ್ತಕ್ಕಂಥ ಸಂತೋಷ ಕೊಟ್ಟಿದೆ. ಕೆಂಪೇಗೌಡರ ಆದರ್ಶಗಳನ್ನು ನಮ್ಮ ನಾಡಿನ ಯುವಕರು ಅನುಸರಿಸಿ ಕೆಂಪೇಗೌಡರಾಗಿ ಧೀರೋದತ್ತರಾಗಿ ನಾಡನ್ನು ಕಟ್ಟುವ ಕಾರ್ಯವನ್ನು ಮಾಡಲಿಕ್ಕೆ ನಾನು ಹಾರೈಸ್ತೇನೆ.